ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಮಾಡಿದ ಸರಣಿ ಟ್ವೀಟ್. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ದಲಿತ ನಾಯಕರ ತಂಡ ಹೂಡಿದ ದಾಳ. ಡಿಕೆ ಸಿಎಂ ಆಗ್ತಾರೆ ಅಂತ ಅವರ ಆಪ್ತ ಶಾಸಕರು ನೀಡ್ತಾ ಇರೋ ಡೇಟ್ಗಳು ಕೈಮನೆಯ ಪಟ್ಟದ ಕಾಳಗವನ್ನ ತೀವ್ರಗೊಳಿಸ್ತಾ ಇದೆ. ಕುರಿ ಕಾಯುತ್ತಿದ್ದವನು ಸಿಎಂ ಆಗಿದ್ದಕ್ಕೆ ಪಟ್ಟಭದ್ರರ ಕಣ್ಣು ಕೆಂಪು. ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ ಎಂದ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿದ ಸರಣಿ ಪೋಸ್ಟ್ಗಳು ದೊಡ್ಡ ಸಂಚಲನ ಸೃಷ್ಟಿಸಿವೆ. ವಿಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಮಾಡಿರುವ ಪೋಸ್ಟ್ಗಳೇ ಅಸ್ತ್ರವಾಗಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಏನಿತ್ತು, ಅದರ ಸಾರಾಂಶವನ್ನೇ ತೋರಿಸ್ತೀವಿ ನೋಡಿ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರು ಇರುವವರೆಗೂ ಹೋರಾಡುತ್ತೇನೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ನನ್ನ ವಿರುದ್ಧ ಯಾಕೆ ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ಈ ಹೋರಾಟವನ್ನು ನನ್ನ ಉಸಿರು ಇರುವವರೆಗೂ ನಡೆಸುತ್ತೇನೆ. ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ. ನೋಡಿದ್ರಲ್ಲ, ಸಿಎಂ ಸಿದ್ದರಾಮಯ್ಯ ಮಾಡಿರೋ ಸರಣಿ ಟ್ವೀಟ್ಗಳು ಸಿಎಂ ಕುರ್ಚಿ ಕಾಳಗಕ್ಕೆ ಹೊಸ ಆಯಾಮ ತಂದುಕೊಟ್ಟಿದೆ. ಯಾಕಂದ್ರೆ ಸಿಎಂ ಬಳಸಿದ ಪದಗಳು ಅಷ್ಟು ಹರಿತವಾಗಿದೆ. ಇದೆಲ್ಲವನ್ನ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಹೇಳಿದ್ದು, ಯಾಕೆ ಅನ್ನೋ ಪ್ರಶ್ನೆ ರಾಜಕಾರಣದಲ್ಲಿ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಆದ್ರೆ ಜೆಡಿಎಸ್ ಬಿಜೆಪಿ ನಾಯಕರು ಸಿಎಂರ ಈ ಮಾತುಗಳು ಕಾಂಗ್ರೆಸ್ನವರಿಗೆ ಅಂತಿದ್ದಾರೆ. ಅದು ಅವರ ಒಳಗಡೆ ಇರ್ತಕ್ಕಂಥ ದುಗಡ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕುರುಬರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ರ. ಅವತ್ತು ಮಾಡಬೇಕಾದ್ರೆ ಇವರನ್ನ ರಾಜಕೀಯವಾಗಿ ಬೆಳೆಸಿದಂತವ್ರು ಕೇವಲ ಕುರುಬ ಸಮಾಜದವ್ರು ಬೆಳೆಸಿದ್ದಾರೆ. NDA ಅವರು ಯಾರು ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ಅವರು ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ನವರಿಂದ. ನನ್ನ ಟಾರ್ಗೆಟ್ ಮಾಡ್ತಿರೋದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, DK ಶಿವಕುಮಾರ್ ಅವರ, ಯಾರಾದರೂ ಒಬ್ಬರು ಹೆಸರು ಹೇಳ್ಬೇಕಲ್ಲ. ಸ್ಪಷ್ಟವಾಗಿ ಹೇಳಿ, ಕಾಂಗ್ರೆಸ್ ಪಕ್ಷ ಕೇಂದ್ರದ ನಾಯಕರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ದ್ರೋಹ ಮಾಡ್ತಾ ಇದ್ರೆ ನಿಮಗೂ DK ಶಿವಕುಮಾರ್ಗೂ ಕೇಂದ್ರದ ನಾಯಕರಿಗೂ ಮಾತುಕತೆ ನಡೆದಿದ್ರೆ ಬಹಿರಂಗ ಮಾಡಿ. ಮಾತುಕತೆ ನಡೆದಿಲ್ಲ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ನಾಯಕರು ಸಿಎಂ ಮಾತು ಕೈಪಡೆಗೆ ಹೇಳಿದ್ದು ಅನ್ನೋದನ್ನ ತಳ್ಳಿ ಹಾಕ್ತಿದ್ದಾರೆ. ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ. ಸಹಿಸ್ಕೊಳಕ್ಕಾಗಲ್ಲ. ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತ ಹೇಳಿ. ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಸೊ ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಒಂದು ಬದಲಾವಣೆಯನ್ನ ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ. ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನು ಹೊಟ್ಟೆಗಿಚ್ಚು ಕೊಡ್ತಕ್ಕಂಥದ್ದೇನಿಲ್ಲ. ಸಿದ್ದರಾಮಣ್ಣ ಅವ್ರಿಗೆ ಒಳ್ಳೆ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಹೊರಗಡೆಯಿಂದ ಬಂದಂಥ ಸಿದ್ದರಾಮಣ್ಣವ್ರನ್ನ ತಪ್ಪಿಕೊಂಡು ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಎಲ್ಲ ಮಾಡಿದೆ. ಇದರಲ್ಲಿ ಬೇರೆಯವ್ರು ಹೊಟ್ಟೆ ಕಿಚ್ಕೊಡೋದಿದ್ರೆ, ಅವಾಗ ಹೊಟ್ಟೆ ಕಿಚ್ಕೊಡಂಗಿದ್ರೆ ಇವ್ರು ನಾನು ಕರ್ಕೊತಾನಿಲ್ಲ ಸಿದ್ದರಾಮಣ್ಣ ಅವ್ರನ್ನ. ಇವರು DK ಶಿವಕುಮಾರ್ ಅವರು ಕ್ಲೈಮ್ಸ್ ಮಾಡಿ